ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಆತ್ಮರೇ. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಆತ್ಮರೇ. ಆಮೇನ್ ಹಾಲೆಲೂಯಾ, ಆಮೇನ್ ಹಾಲೆಲೂಯಾ, ಆಮೇನ್ ಹಾಲೆಲೂಯಾ, ಆಮೇನ್ ಹಾಲೆಲೂಯಾ. ನನ್ನ ನೋಟ ಮಾರ್ಪಡಲಿ, ನನ್ನ ಮಾತು ಮಾರ್ಪಡಲಿ, ನನ್ನ ನೋಟ ಮಾರ್ಪಡಲಿ, ನನ್ನ ಮಾತು ಮಾರ್ಪಡಲಿ, ನನ್ನ ನಡೆಯು ಮಾರ್ಪಡಲಿ, ನನ್ನ ಜೀವನ ಮಾರ್ಪಡಲಿ, ನನ್ನ ನಡೆಯು ಮಾರ್ಪಡಲಿ, ನನ್ನ ಜೀವನ ಮಾರ್ಪಡಲಿ. ನಿಮ್ಮ ವಾಕ್ಯದಿಂದ ನನ್ನ ಜೀವನ ಮಾರ್ಪಡಲಿ. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸು ಯೇಸುವೇ. ನಾ ಮಾರ್ಪಡಲು ಆಸೆಗೊಂಡೆನು, ನನ್ನ ಮಾರ್ಪಡಿಸಿ ಆತ್ಮರೇ. ಆಮೇನ್ ಹಾಲೆಲೂಯಾ, ಆಮೇನ್ ಹಾಲೆಲೂಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರು ಸಕಲವನ್ನು ಮಾರ್ಪಡಿಸುವ ಆತ್ಮರಾಗಿದ್ದಾರೆ. ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಡೆ ಸಕಲವನ್ನು ಮಾರ್ಪಡಿಸುವ ಶಕ್ತಿ ಪರಿಶುದ್ಧಾತ್ಮರಿಗಿದೆ. ಆದ ಕಾರಣ ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಪರಿಶುದ್ಧಾತ್ಮರಿಗೆ ನಮ್ಮ ನಡೆ, ನುಡಿ, ನೋಟ, ಜೀವನ, ನಮ್ಮ ಸ್ವಭಾವವನ್ನ ಒಪ್ಪಿಸಿಕೊಡುವಾಗ ಆತ್ಮರು ನಮ್ಮನ್ನ ದೇವರ ಚಿತ್ತಕ್ಕನುಗುಣವಾಗಿ ಮಾರ್ಪಡಿಸುವವರಾಗಿದ್ದಾರೆ. ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 15ನೇ ಅಧ್ಯಾಯ ವಚನ 51. ಇಗೋ ಕೇಳಿ, ಇದುವರೆಗೂ ನಿಗೂಢವಾಗಿದ್ದ ರಹಸ್ಯವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಇದು ನಿಗೂಢವಾಗಿರುವ ರಹಸ್ಯ, ಪವಿತ್ರಾತ್ಮನಿಂದ ನಮಗೆ ಪ್ರಕಟಿಸಲ್ಪಡುವಂತ ಸತ್ಯ. ಆ ರಹಸ್ಯ ಏನು? ನಾವೆಲ್ಲರೂ ಸಾಯುವುದಿಲ್ಲ, ನಾವೆಲ್ಲರೂ ಸಾಯುವುದಿಲ್ಲ. ಅಂತಿಮ ಕಹಳೆ ಮೊಳಗಿದಾಗ ಕ್ಷಣ ಮಾತ್ರದಲ್ಲಿ, ಒಂದು ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ನಾವೆಲ್ಲರೂ ಮಾರ್ಪಡುವೆವು. ನಮ್ಮಲ್ಲಿ ಆ ಮಾರ್ಪಾಟನ್ನ ಉಂಟು ಮಾಡುವವರು ಪರಿಶುದ್ಧಾತ್ಮರೇ ಆಗಿದ್ದಾರೆ. ಆ ಪರಿಶುದ್ಧಾತ್ಮರಿಗೆ ನಮ್ಮನ್ನ ಒಪ್ಪಿಸಿಕೊಡಬೇಕು. ನಮ್ಮ ಸ್ವಭಾವವನ್ನು ನಮ್ಮನ್ನ ಚೆನ್ನಾಗಿ ಅರಿತಿರುವವರು ಪರಿಶುದ್ಧಾತ್ಮರು ಮಾತ್ರ ಆಗಿದ್ದಾರೆ. ನಮ್ಮನ್ನು ಮಾರ್ಪಡಿಸಲು ಶಕ್ತರು ಅವರು ಮಾತ್ರ ಆಗಿದ್ದಾರೆ. ಆದ್ರೆ ನಾವು ಒಪ್ಪಿಸಿಕೊಟ್ಟಾಗ ಮಾತ್ರ. 1 ಸಮುವೇಲ 10ನೇ ಅಧ್ಯಾಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಕತ್ತೆಗಳನ್ನ ಹುಡುಕಿಕೊಂಡು ಬಂದ ಸೌಲ, ಆತನಿಗೆ ಸಮುವೇಲ ಪ್ರವಾದಿ ಹೇಳುತ್ತಾನೆ, ನೀನು ಹಿಂದಕ್ಕೆ ತಿರುಗಿ ಹೋಗು, ದೇವರನ್ನ ಸ್ತುತಿಸುತ್ತಾ, ದೇವರನ್ನ ಮಹಿಮೆ ಪಡಿಸುತ್ತಾ ಒಂದು ಪ್ರಾರ್ಥನಾ ತಂಡ, ಸ್ತುತಿ ತಂಡ ನಿನಗೆ ಎದುರಾಗುವುದು. ಆಗ ದೇವರು ಇಂತಿಂತ ಕಾರ್ಯಗಳನ್ನ ನಡೆಸುತ್ತಾರೆ ಎಂಬುದಾಗಿ. ಅದೇ ರೀತಿಯಲ್ಲಿ ಸೌಲನು ಹಿಂದಿರುಗಿ ಬರುವಾಗ, ಸಮುವೇಲನನ್ನ ಸಂಧಿಸಿದ ನಂತರ ಹಿಂದಿರುಗಿ ಬರುವಾಗ ದಾರಿಯಲ್ಲಿ ಒಂದು ಪ್ರವಾದಿ ಮಂಡಳಿ ಕಿನ್ನರಿ ಬಾರಿಸುತ್ತಾ, ಸ್ವರಮಂಡಲ, ತಮಟೆಗಳನ್ನ ಬಾರಿಸುತ್ತಾ, ಅವರು ದೇವರಿಗೆ ಸ್ತುತಿಗೀತೆಗಳನ್ನ ಸಲ್ಲಿಸುತ್ತಾ ಅಭಿಷೇಕದ ಪ್ರಾರ್ಥನೆಯಲ್ಲಿ ಅವರು ಮುನ್ನಡೆಸಿಕೊಂಡು ಬರುತ್ತಿದ್ದರು. ಸೌಲನು ಹೀಗೆ ಹೋಗಲು, ಪ್ರಾರ್ಥನಾ ತಂಡ ಆತನಿಗೆ ಅಭಿಮುಖವಾಗಿ ಬರಲು, ಆ ಸ್ಥಳಕ್ಕೆ ಹೋದ ಕೂಡಲೇ ಪ್ರವಾದಿ ಮಂಡಳಿಯಲ್ಲಿದ್ದಂತ ಆತ್ಮರ ಪ್ರಸನ್ನತೆ ಸೌಲನ ಮೇಲೆ ಇಳಿದು ಬಂದಾಗ ದೇವರ ವಾಕ್ಯ ಹೇಳುತ್ತೆ, ಕ್ಷಣ ಮಾತ್ರದಲ್ಲಿ ಸೌಲನು ಮಾರ್ಪಟ್ಟು ಹೊಸ ಮನುಷ್ಯನಾದನು. ಆ ವಾಕ್ಯ ಓದ್ಬಿಡೋಣ. 1 ಸಮುವೇಲ 10ನೇ ಅಧ್ಯಾಯದಲ್ಲಿ ಈ ಘಟನೆಯನ್ನ ನಾವು ನೋಡುತ್ತೇವೆ. ಹೊಸ ಮನುಷ್ಯನಾದನು ಅಂದರೆ ಯಾವಾತರಲ್ಲಿ ಪವಿತ್ರಾತ್ಮರು ಇಳಿದು ಬರುತ್ತಾರೋ, ಪವಿತ್ರಾತ್ಮರು ಆತನನ್ನು ಹೊಸ ಮನುಷ್ಯನನ್ನಾಗಿ ಮಾರ್ಪಡಿಸುವವರಾಗಿದ್ದಾರೆ.
ಹಾಲೆಲೀಯ. ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ, ನನ್ರಿ ಯೇಸುವೆ. ಹಾಲೆಲೀಯ, 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 ಹಾಲೆಲೀಯ. ಇವತ್ತು ಪರಿಶುದ್ಧಾತ್ಮರ ಕಾರ್ಯ ನಮ್ಮನ್ನ ಮಾರ್ಪಡಿಸುವುದು. ದೇವರು ನಮ್ಮೊಳಗೆ ಪವಿತ್ರಾತ್ಮರನ್ನ ಕಳುಹಿಸಿಕೊಟ್ಟಿರುವುದರ ಉದ್ದೇಶ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮನ್ನ ಮಾರ್ಪಡಿಸುವುದೇ ಆಗಿದೆ. 1 ಸಮುವೇಲ 10ನೇ ಅಧ್ಯಾಯ 6-5 ಓದುವ. ಅಲ್ಲಿಂದ ದೇವಗಿರಿಯನ್ನು ಮುಟ್ಟಿದಾಗ ಫಿಲಿಸ್ಟಿಯರ ದಂಡು ಪ್ರದೇಶವನ್ನು ಕಾಣುವೆ. ಮುಂಗಡೆಯಲ್ಲಿ ಸ್ವರಮಂಡಲ, ತಮ್ಮಟೆ, ಕೊಳಲು, ಕಿನ್ನರಿ ವಾದ್ಯಗಾರರೊಡನೆ ಗುಡ್ಡದಿಂದಿಳಿದು ಒಂದು ಪ್ರವಾದಿಗಳ ಗುಂಪನ್ನು ನೀನು ಕಾಣುವೆ. ಅವರು ಪರವಶರಾಗಿ ಪ್ರವಾದಿಸುವರು. ಆಗ ಸರ್ವೇಶ್ವರನ ಆತ್ಮ ನಿನ್ನ ಮೇಲೆ ಬರುವುದು, ನೀನು ಮಾರ್ಪಟ್ಟು ಪ್ರವಾದಿಸುವೆ. ಬೈಬಲ್ ಟ್ರಾನ್ಸ್ಲೇಷನ್ ಅಲ್ಲಿ ಇದೆ, ನೀನು ಮಾರ್ಪಟ್ಟು ಹೊಸ ಮನುಷ್ಯನಾಗುವೆ. ಇಲ್ಲಿ ನೀನು ಮಾರ್ಪಟ್ಟು ಪ್ರವಾದಿಸುವೆ. ನಿನ್ನ ನಾಲಿಗೆ ಪರವಶ ಆಗುವುದು, ನಿನ್ನ ಮನಸ್ಸು ಪವಿತ್ರಾತ್ಮರ ವಶವಾಗುವುದು. ನಿನ್ನ ಹಳೆಯ ಜೀವನ ಹೋಗಿ ನೀನು ಹೊಸ ಮನುಷ್ಯನಾಗಿ ಬೇರೊಂದು ಆತ್ಮರನ್ನ ನೀನು ಪಡೆದುಕೊಳ್ಳುವೆ. ನೀನು ಹೊಸ ಮನುಷ್ಯನಾಗಿ ಮಾರ್ಪಡುವೆ. ಅದೇ ಹೊಸ ಒಡಂಬಡಿಕೆಯಲ್ಲಿ ಸಹ ನಾವು ನೋಡ್ತೇವೆ. ಸೌಲ ಸಂತ ಪೌಲನಾದಂತ ವಿಧಾನ. ಸೌಲನು ಯೇಸುವನ್ನ ಮುಖಾಮುಖಿಯಾಗಿ ಸಂಧಿಸಿದ ನಂತರ ಅನನೀಯ ಸೌಲನ ತಲೆ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿ ಅವನು ಪವಿತ್ರಾತ್ಮ ಭರಿತನಾದಾಗ ಸೌಲನ ಕಣ್ಣುಗಳಲ್ಲಿದ್ದ ಪೊರೆ ಕಳಚಿ ಬಿದ್ದು ಅವನು ಹೊಸ ಮನುಷ್ಯನಾದನು. ಯಾವ ಯೇಸುವನ್ನ ಧಿಕ್ಕರಿಸುತ್ತಿದ್ದನು, ಯಾವ ಯೇಸುವಿನ ಮಾರ್ಗವನ್ನು ಅನುಸರಿಸಬಾರದೆಂದು ಜನರನ್ನ ಹಿಂಸಿಸುತ್ತಿದ್ದನು, ಅದೇ ಸೌಲ ಪವಿತ್ರಾತ್ಮರ ಅಭಿಷೇಕದ ನಂತರ ಸಂತ ಪೌಲನಾಗಿ ಮಾರ್ಪಟ್ಟ. ಪರಿಶುದ್ಧಾತ್ಮರು ನಮ್ಮನ್ನು ಮಾರ್ಪಡಿಸುವವರಾಗಿದ್ದಾರೆ. ನಮ್ಮ ಸ್ವಭಾವ, ನಮ್ಮ ಶರೀರ, ನಮ್ಮ ಗುಣಗಳು ಸಕಲವನ್ನು ಮಾರ್ಪಡಿಸುವವರಾಗಿದ್ದಾರೆ. ಕರ್ತರಾದ ಯೇಸುವೆ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರನವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನಮ್ಮೊಡನೆ ವಾಸ ಮಾಡುವ ಪರಿಶುದ್ಧಾತ್ಮರು ಸಕಲವನ್ನು ಕಂಡ್ರೆಪ್ಪೆ ಮಿಟಿಕಿಸುವಷ್ಟರಲ್ಲಿ ಮಾರ್ಪಡಿಸುವ ದೇವರಾಗಿದ್ದೀರಿ. ಓ ಸ್ವರ್ಗದ ಶಕ್ತಿ, ಅದ್ಭುತಕರವಾದ ಶಕ್ತಿ, ಮಹಿಮೆಯ ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ಇವತ್ತು ಚಿಂತೆಯಿಂದ ಕುಗ್ಗಿ ಹೋಗಿರುವ ಮನಸ್ಸು ಪವಿತ್ರಾತ್ಮರ ಕೃಪೆಯಿಂದ ಮಾರ್ಪಡಲಿ. ಅವರ ಶರೀರದ ರೋಗ ರುಜಿನಗಳು ಪವಿತ್ರಾತ್ಮರ ಅಗ್ನಿಯ ಅಭಿಷೇಕದಲ್ಲಿ ಹೊಸದಾಗಿ ಸೃಷ್ಟಿಯಾಗಿ ಮಾರ್ಪಡಲಿ. ಅವರ ದುಃಖ ಸಂತೋಷವಾಗಿ ಮಾರ್ಪಡಲಿ. ಅವರ ಸೋಲು ಜಯವಾಗಿ ಮಾರ್ಪಡಲಿ. ಅವರ ಭಯ ಭರವಸೆಯಾಗಿ ಮಾರ್ಪಡಲಿ. ಅವರ ಅವಿಶ್ವಾಸ ವಿಶ್ವಾಸವಾಗಿ ಮಾರ್ಪಡಲಿ. ಪರಿಶುದ್ಧಾತ್ಮರು ಆ ಮನುಷ್ಯನ ಸ್ವಭಾವವನ್ನು ಮಾರ್ಪಡಿಸಿ ದಿನೇ ದಿನೇ ಯೇಸುವಿನ ಸ್ವಾರೂಪ್ಯದಲ್ಲಿ ನಾವು ರೂಪುಗೊಳ್ಳುವಂತೆ ನಮ್ಮ ಸ್ವಭಾವ ನವೀಕರಿಸಲ್ಪಟ್ಟು ಯೇಸುವಿನಂತೆ ಮತ್ತೊಬ್ಬ ಯೇಸುವಿನಂತೆ ನಮ್ಮನ್ನ ಮಾರ್ಪಡಿಸಿ ಅಭಿಷೇಕದ ಜೀವನ ಮುನ್ನಡೆಸಲು ಬೇಕಾದ ಕೃಪಾಶೀರ್ವಾದ ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.